Hello guys, welcome back to my channel. So today in this video I am going to explain about some tips. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇಷ್ಟು ದಿನ ನಾನು ಏನು ಮಾಡಿದ್ದೀನಿ, ಎಲ್ಲ ಟಾಪಿಕ್ ವೈಸ್ ಕ್ಲಾಸ್ ಮಾಡ್ತಾ ಹೋಗಿದ್ದೀನಿ. ಅದನ್ನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವೀಡಿಯೋಸ್ನೆಲ್ಲ ವಾಚ್ ಮಾಡಿ ಬೆನಿಫಿಟ್ನ ತೊಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸಲ್ಲಿ ಅದೆಲ್ಲ ಕ್ಲಾಸ್ ಮಾಡ್ತಾ ಇದ್ದೀನಿ ಸರಿ, ನೀವು ಕೂಡ ಕಲಿತಾ ಇದ್ದೀರಾ, ವಾಚ್ ಮಾಡ್ತಾ ಇದ್ದೀರಾ ಸರಿ, ಆದರೆ ಯಾವ್ಯಾವ ಟಿಪ್ಸನ್ನು ಯೂಸ್ ಮಾಡಬೇಕು, ಕಾಮರ್ಸ್ ಟಾಪಿಕ್ಸ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಯಾವ ಥರ ಸ್ಟಡಿ ಸ್ಟ್ರಾಟಜೀಸ್ನ ಯೂಸ್ ಮಾಡಬೇಕು ಬೇಗ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ, ಸೊ ನಾನು ಯಾವ ಥರ ವರ್ಕ್ ಮಾಡಿದ್ದೆ ಕೆಸೆಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ, ಸೊ ಅದೆಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಮ್ ಟು ದ ಪಾಯಿಂಟ್. ಓಕೆ, ಸೊ ಫಸ್ಟ್ ಥಿಂಗ್ ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಲ್ವಾ. ಸೊ ಯಾವುದೇ ಒಂದು ಕಾನ್ಸೆಪ್ಟನ್ನು ನಾವು ಓದ್ತಾ ಇದ್ದೀವಿ, ನಾವೇನಾದರೂ ಕಾನ್ಸೆಪ್ಟನ್ನು ಕಲಿತಾ ಇದ್ದೀವಿ ಅಂತ ಅಂದರೆ ಸುಮ್ಮನೆ ಬ್ಲೈಂಡ್ ಆಗಿ ಈಗ ಯಾವುದೋ KG ಕ್ಲಾಸ್ ಮಕ್ಕಳು ಮಾಡ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾಡ್ತಾರೆ, ಬೈ ಹಾರ್ಟಿಂಗ್ ಮೆಥಡ್ ಮಾಡ್ತಾರೆ ಅಲ್ವಾ. ಸುಮ್ಮನೆ ಏನು ಅವರಿಗೆ ಆ ಕಾನ್ಸೆಪ್ಟಲ್ಲಿ ಏನಿದೆ, ಏನು ಮೀನಿಂಗ್ ಇದೆ, ಏನು ಥೀಮ್ ಆಫ್ ದ ಕಾನ್ಸೆಪ್ಟ್ ಏನು ಅಂತ ಅವ್ರಿಗೆ ಅರ್ಥನೇ ಆಗಿರೋದಿಲ್ಲ. ಸುಮ್ಮನೆ ಏನು ಮಾಡ್ತಾರೆ, ಯಾವುದೋ ಒಂದು ನೋಟ್ಸ್ ಇರುತ್ತೆ ಅದನ್ನ ತೊಗೊಂಡು ಬೈ ಹಾರ್ಟ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಆ ಥರ ಮಾಡಬಾರ್ದು. ಈಗ ಏನು ಮೋಸ್ಟ್ ಕಾಮನ್ಲಿ ಎಲ್ಡರ್ಸ್ ಅಂತ ಈಗ ನಾವೊಂದು ಸಮ್ ಆಫ್ ದಟ್ PG ಕಂಪ್ಲೀಟ್ ಮಾಡಿರ್ತೀವಿ, ನಮಗೊಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ ಅಲ್ವಾ, ಯಾವ ಥರದಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು. ಸೊ ಅರ್ಥ ಮಾಡಿಕೊಂಡು ಈಸಿಯಾಗಿ ಕಲಿತಾ ಹೋಗ್ಬೋದು ಅಂತ. ಸೊ ಮೆಮೊರೈಸ್ ಬ್ಲೈಂಡ್ಲಿ, ಡು ನಾಟ್ ಮೆಮೊರೈಸ್ ಬ್ಲೈಂಡ್ಲಿ ಅಂತ. ಸೊ ಸುಮ್ಮನೆ ಅದನ್ನ ಬ್ಲೈಂಡಾಗಿ ಏನು ಮಾಡ್ಬೋದು, ಮಾಡಬಾರ್ದು, ಮೆಮೊರೈಸ್ ಮಾಡ್ತಾ ಹೋಗಬಾರ್ದು. ಅದ್ರ ಬದಲು ಏನು ಮಾಡಬೇಕು, ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು, ಅದರ ಮೀನಿಂಗ್ ಏನು, ಅದರ ಥೀಮ್ ಏನು ಅನ್ನೋದನ್ನ ನಮ್ಮ ಓನ್ ಲ್ಯಾಂಗ್ವೇಜ್ ಏನಿರುತ್ತೆ ಅಲ್ವಾ ಅದರಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ರಿಲೇಟ್ ಟಾಪಿಕ್ಸ್ ಟು ರಿಯಲ್ ಬಿಸ್ನೆಸ್ ಎಕ್ಸಾಂಪಲ್. ಸೊ ಕಾಮರ್ಸ್ ಅಂತ ಬಂದಾಗ ಅಕೌಂಟಿಂಗು ಮತ್ತು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಕಾಮನ್ ಆಗಿರುತ್ತೆ ಅಲ್ವಾ. ಸೊ ಅದೆಲ್ಲದೂ ಕೂಡ ನಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ, ಡೇ ಟು ಡೇ ಕಾನ್ಸೆಪ್ಟಲ್ಲಿ ನಮ್ಮ ಕಣ್ಣೆದುರುಗಡೆನೆ ನಡೀತಾ ಇರೋ ಅಂತ ಕಾನ್ಸೆಪ್ಟನ್ನು ನಾವು ಏನು ಮಾಡ್ತಾ ಇರ್ತೀವಿ, ಥೇರಿಯಾಗಿ ಕಲಿತಾ ಇರ್ತೀವಿ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ನಾವು ಕಲಿತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತ ಅಂದರೆ, ಸೊ ಆ ಕಾನ್ಸೆಪ್ಟನ್ನು ನಾವೇನು ಮಾಡಬೇಕು, ಈಗ ಅಟ್ ಪ್ರೆಸೆಂಟ್ ಕಂಡೀಷನ್ ಏನು ನಡೀತಾ ಇದೆ ಅದ್ರ ಜೊತೆಗೆ ಮ್ಯಾಚ್ ಮಾಡೋಕ್ಕೆ, ರಿಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ಹಂಗೆ ಮಾಡಿದರೆ ಈಸಿಯಾಗಿ ನಮಗೇನಾಗುತ್ತೆ, ಅದು ಅರ್ಥ ಆಗ್ತಾ ಹೋಗುತ್ತೆ. ಇವನ್ ನೆನಪು ಕೂಡ ಇರುತ್ತೆ. ಸುಮ್ಮನೆ ಬಹಾಟ್ ಮಾಡ್ತಾ ಹೋದರೆ ಅದು ಕೆಲವೊಂದು ಸತಿ ಮರ್ತು ಹೋಗುತ್ತೆ. ಯಾವುದೋ ಒಂದು ವರ್ಡ್ ಮರ್ತು ಹೋಯ್ತು, ಒಂದು ಸೆಂಟೆನ್ಸ್ ಮರ್ತು ಹೋಯ್ತು ಅಂತ ಅಂದರೆ ನಮಗೆ ನೆಕ್ಸ್ಟ್ ಅದು ನೆನಪೇ ಆಗೋದಿಲ್ಲ ಅಲ್ವಾ. ಅದೇ ನಾವೇನಾದರೂ ಅರ್ಥ ಮಾಡಿಕೊಂಡು ರಿಯಲ್ ಲೈಫ್ ಒಂದು ಕಾನ್ಸೆಪ್ಟ್ಗೆ ಅದನ್ನ ರಿಲೇಟ್ ಮಾಡಿ 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 ನೆನ್ಪಿಟ್ಕೊಳ್ತಾ ಹೋದರೆ ಈಸಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಮೈಂಡ್ ಮ್ಯಾಪ್ಸ್. ಮೋಸ್ಟ್ ಕಾಮನ್ ಆಗಿ ಈವನ್ ಸ್ಕೂಲ್ ಡೇಸಿಂದ ನಾವು ಎಷ್ಟು ಎಜುಕೇಷನ್ ಮಾಡಿರ್ತೀವೋ ನಾವು ಮೋಸ್ಟ್ ಕಾಮನ್ ಆಗಿ ಮಾತಾಡ್ಕೊಳ್ತಾನೆ ಬಂದಿರ್ತೀವಿ. ಏನು ಮಾಡಬೇಕು, ಮೈಂಡ್ ಮ್ಯಾಪನ್ನು ಯೂಸ್ ಮಾಡಬೇಕು ಅಂತ. ಸೊ ಮೈಂಡ್ ಮ್ಯಾಪನ್ನು ಯಾವ ಥರ ಮಾಡಬೇಕು, ಚಾಪ್ಟರ್ ವೈಸ್ ಕ್ರಿಯೇಟ್ ಮಾಡ್ತಾ ಹೋಗಬೇಕು, ಚಾಪ್ಟರ್ ವೈಸ್ ಪ್ರಿಪೇರ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಪ್ರಿಪೇರ್ ಮಾಡಿಕೊಂಡು ಆ ಒಂದು ಮ್ಯಾಪ್ಸ್ ಅಂತ ಅಂದರೆ ಈಗ ಥೇರಿ, ಸುಮ್ಮನೆ ಈಗ ಪ್ಯಾರಾಗ್ರಾಫ್ ಬೇಸ್ಡ್ ಓದ್ತಾ ಹೋಗ್ತೀವಿ ಅಂದರೆ ನಮಗೆ ಯಾವುದೂ ಕೂಡ ನೆನಪಿರೋದಿಲ್ಲ. ಸೊ ವಿಜುವಲ್ ಎಫೆಕ್ಟ್ಸ್ ಏನಿದೆ ಅಲ್ವಾ, ಅದು ನಮಗೆ ತುಂಬಾ ನೆನಪಿರುತ್ತೆ. ನಾವು ಸುಮ್ಮನೆ ರೀಡ್ ಮಾಡಿ ಪ್ಯಾರಾಗ್ರಾಫ್ ಥರ ಪೇಜ್ಗಟ್ಟಲೆ ಓದೋದಕ್ಕಿಂತನೂ ಒಂದು ಚಾರ್ಟ್ ಥರ ಮಾಡಿ, ಮ್ಯಾಪ್ಸ್ ಥರ ಮಾಡಿದರೆ ನಮಗೇನಾಗಿರುತ್ತೆ, ಅದು ಶಾರ್ಟ್ ಆಗಿ ಬೇಗ ನೆನ್ಪಿಟ್ಕೋಬೋದು ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವಾಗಲೂ ಕೂಡ ಮೈಂಡ್ ಮ್ಯಾಪನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ ಮೈಂಡ್ ಮ್ಯಾಪನ್ನು ಪ್ರಿಪೇರ್ ಮಾಡಿಕೊಂಡು ಅದನ್ನ ಏನು ಮಾಡಬೇಕು, ವಿಜುವಲ್ ಎಫೆಕ್ಟ್ಸ್ ಥರ, ಸೊ ನಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಚಾರ್ಟ್ ಬೇಸ್ ಆಗಿರಲಿ, ಮ್ಯಾಪ್ ಬೇಸ್, ಆ ಥರ ಏನು ಮಾಡ್ತಾ ಹೋಗಬೇಕು, ಈಸಿ ಪಾಯಿಂಟನ್ನು ಪ್ರಿಪೇರ್ ಮಾಡ್ಕೊಳ್ತಾ ಹೋಗಬೇಕು ಅಂತ. ಸೊ ನಾವು ಈಸಿ ಪಾಯಿಂಟನ್ನು ಈಗ ಒಂದು ಪೇಜ್ ಇರೋದನ್ನು ನಾವು ಓನ್ಲಿ ನಿಯರ್ಲಿ 4 to 5 ಪಾಯಿಂಟ್ಸಿಗೆ ರೆಡ್ಯೂಸ್ ಮಾಡಿ ನಾವು ಬರ್ಕೊಂಡಿದ್ದೀವಿ, ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದೀವಿ, ಮೈಂಡ್ ಮ್ಯಾಪ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ನಾವು ಆಮೇಲೆ ನೆಕ್ಸ್ಟ್ ನಾವು ರಿವಿಷನ್ ಏನು ಮಾಡ್ತೀವಿ ಅಲ್ವಾ, ಎಕ್ಸಾಮ್ ನಿಯರ್ ಬಂದಾಗ. ಸೊ ರಿವಿಷನ್ ಮಾಡುವಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಕ್ವಿಕ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಕ್ವಿಕ್ ರಿವಿಷನ್ ಬೇಕು ಅಂತ ಅಂದರೆ ನಮಗೆ ಆ ಒಂದು ಎಕ್ಸಾಮ್ ಹತ್ತಿರ ಬಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ, ಎಲ್ಲನೂ ಓದ್ತಾ ಇರೋಕ್ಕಾಗೋದಿಲ್ಲ ಅಲ್ವಾ. ಸೊ ಅವಾಗ ಏನು ಮಾಡ್ಬೋದು, ಜಸ್ಟ್ ರಿವಿಷನ್, ನಮ್ಮ ಟಾರ್ಗೆಟ್ ಏನಾಗಿರುತ್ತೆ, ಕ್ವಿಕ್ ಆಗಿ ರಿವೈಸ್ ಮಾಡ್ತಾ ಹೋಗಬೇಕು. ಸೊ ಕ್ವಿಕ್ಕಾಗಿ ರಿವೈಸ್ ಮಾಡೋಕ್ಕೆ ನಮಗೊಂದು ಸೋರ್ಸ್ ಬೇಕಲ್ವಾ, ಆ ಸೋರ್ಸನ್ನು ಏನು ಮಾಡ್ಬೋದು, ಮೈಂಡ್ ಮ್ಯಾಪ್ ಅಂತ ಕರಿಬೋದು. ಸೊ ನಾವು ಓದ್ತಾ ಇರುವಾಗ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗಲ್ಲಿ ನಾವು ಮೈಂಡ್ ಮ್ಯಾಪ್ನ ರೆಡಿ ಮಾಡಿಕೊಂಡ್ರೆ ಅದು ರಿವೈಸ್ ಮಾಡುವಾಗ ಏನಾಗುತ್ತೆ, ತುಂಬ ಬೆನಿಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಶಾರ್ಟ್ ನೋಟ್ಸ್. ಸೊ ಇವಾಗಲೇ ಹೇಳಿದೆ, ಮೈಂಡ್ ಮ್ಯಾಪ್ ಜೊತೆಗೆ ಹೇಳಿದ್ದೀನಿ. ಸೊ ಆ ಒಂದು ಫಾರ್ಮುಲಾಸ್ ಏನಿರುತ್ತೆ, ಈಗ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಕೆಲವೊಂದು ಫಾರ್ಮುಲಾಸ್ ಇರುತ್ತೆ ಅಲ್ವಾ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಕಲ್ಲಿ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಅಕೌಂಟಿಂಗ್ ಅಂತ ಬಂದಾಗಲೂ ಕೂಡ ಈಗ ಯಾವುದೋ ಒಂದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಬೇಕು ಅಂತ ಅಂದರೆ ನಮಗೆ ಯಾವ್ಯಾವ ಒಂದು ಥಿಂಗ್ಸ್ ಯಾವ್ಯಾವ ಕಡೆ ಹೋಗಬೇಕು, ಡೆಬಿಟ್ ಮಾಡಬೇಕು, ಕ್ರೆಡಿಟ್ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಒಂದು ಫಾರ್ಮುಲಾಸ್ ಟ್ರಿಕ್ಸ್ ಅಂತ ಇರುತ್ತೆ ಅಲ್ವಾ. ಸೊ ಅದನ್ನು ನಾವೇನು ಮಾಡಬೇಕು, ಸಪರೇಟಾಗಿ ಒಂದು
ಲಿಸ್ಟ್ ಮಾಡಿ ಇಟ್ಕೋಬೇಕು. ಈಗ ಡೆಫಿನೇಷನ್ಸ್ ಇರುತ್ತೆ, ಸೊ ಬಿಸ್ನೆಸ್ ಅಂತ ಬಂದಾಗ ಇಲ್ಲ ಹ್ಯೂಮನ್ ರಿಸೋರ್ಸಸ್ ಅಂತ ಬಂದಾಗ ಅದಕ್ಕೆಲ್ಲರಿಗೂ ಕೆಲವೊಂದು ಡೆಫಿನೇಷನ್ ಇರುತ್ತೆ. ಆ ಡೆಫಿನೇಷನ್ ನಾವು ನೆನ್ಪಿಟ್ಕೊಂಡ್ರೆ ಆ ಕಾನ್ಸೆಪ್ಟ್ ನಮಗೆ ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಆ ಫಾರ್ಮುಲಾಸ್ನ ಒಂದು ಶೀಟಲ್ಲಿ ಅಷ್ಟು ಫಾರ್ಮುಲಾಸ್ ನಮಗೇನು ಒಂದು ಟಾಪಿಕ್ ತೊಗೊಳ್ತೀವಿ, ಒಂದು ಯೂನಿಟ್ ಅಂತ ಬರುತ್ತೆ. ಕೆಸೆಟ್ ಎಕ್ಸಾಮು UGC ನೆಟ್ ಅಂತ ಬಂದರೆ ಯೂನಿಟ್ ಅಂತ 10 ಯೂನಿಟ್ ಮಾಡಿದ್ದಾರೆ ಅಲ್ವಾ. ಸೊ ಆ 10 ಯೂನಿಟ್ಸಲ್ಲಿ ನಮಗೆ ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಯಾವ್ಯಾವ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ, ಅದನ್ನ ಸಪ್ರೇಟಾಗಿ ಒಂದು ಶೀಟಲ್ಲಿ ನೋಟ್ ಮಾಡ್ಕೋಬೇಕು. ಆ ಶೀಟನ್ನು ನೋಡಿದ್ರೆ ಎಂಟೈರ್ ಯೂನಿಟ್ ನಮಗೆ ಏನಾಗ್ತಾ ಹೋಗಬೇಕು, ಗ್ಲಾನ್ಸ್ ಮಾಡೋಕ್ಕೆ ಈಸಿ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಫಾರ್ಮುಲಾಸ್ನ ರೆಡಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಕೀವರ್ಡ್ಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಪ್ಯಾರಾಗ್ರಾಫ್ ಇದೆ, ಒಂದು 8-10 ಲೈನ್ದು ಪ್ಯಾರಾಗ್ರಾಫ್ ಇದೆ ಅಂತ ಅಂದರೆ ಅದರಲ್ಲಿ ನಮಗೆ ಸಿಗುವಂಥ ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಅಂತ ತೊಗೊಂಡ್ರೆ ಒಂದು 5 to 6 ಕೀವರ್ಡ್ಸ್ ಇರುತ್ತೆ. ಸೊ ಆ 5 to 6 ಕೀವರ್ಡ್ನ ಏನು ಮಾಡಬೇಕು, ನಾವು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಆ ಕೀವರ್ಡ್ಸನ್ನು ನೋಡಿದರೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗೋ ಥರ ಇರಬೇಕು. ಸೊ ಅದಕ್ಕೋಸ್ಕರ ಕೀವರ್ಡ್ಸ್ ಪ್ರಿಪೇರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಲರ್ಫುಲ್ ನೋಟ್ಸ್, ಇವಾಗ ಏನು ಪೇಷನ್ಸ್ಫುಲಿ ನಾವೇನಾದರೂ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಡಿಫ್ರೆಂಟ್ ಕಲರ್ ಪೆನ್ನ ಯೂಸ್ ಮಾಡೋದ್ರಿಂದ, ಡಿಫ್ರೆಂಟ್ ಕಲರ್ ಇಂಕ್ ಅದನ್ನ ಯೂಸ್ ಮಾಡೋದ್ರಿಂದ ಕಲರ್ಫುಲ್ ಆಗಿ ಬರ್ಕೊಂಡ್ರೆ ನಮಗೆ ಓದುವಾಗ ನೆಕ್ಸ್ಟ್ ಟೈಮ್ ರೀಡ್ ಮಾಡುವಾಗ ಅದು ಅಟ್ರಾಕ್ಟಿವ್ ಆಗಿರುತ್ತೆ, ಎಲ್ಲೂ ಬೋರ್ ಅಂತ ಅನ್ಸಲ್ಲ ಅಲ್ವಾ. ಸುಮ್ಮನೆ ಒಂದೇ ಥರ ಬರ್ಕೊಂಡು ಹೋಗೋದು, ಒಂದೇ ಥರ ಪ್ಯಾರಾಗ್ರಾಫ್ ಥರ ಬರ್ಕೊಂಡು ಹೋಗೋದ್ರೆ ಬೋರ್ ಆಗುತ್ತೆ ಓದುವಾಗ, ಯಾರಿಗಾದ್ರೂ ಕಾಮನ್ ಆಗಿ ಆಗೇ ಆಗುತ್ತೆ ಅಲ್ವಾ. ಅದೇ ಸ್ವಲ್ಪ ಕಲರ್ಫುಲ್ ಆಗಿದ್ದು, ಮೈಂಡ್ ಮ್ಯಾಪ್ಸ್ ಇದ್ದು, ಯಾವುದೋ ಡಿಫ್ರೆಂಟ್ ಚಾರ್ಟ್ಸ್ಗಳನ್ನು ಇದು ಮಾಡಿ ರೆಡಿ ಮಾಡಿಕೊಂಡು ಡ್ರಾ ಮಾಡಿಟ್ಕೊಂಡ್ರೆ, ಫಿಗರ್ಗಳನ್ನು ಡ್ರಾ ಮಾಡಿಟ್ಕೊಂಡ್ರೆ, ಸೊ ಆವಾಗ ಅರ್ಥ ಆಗೋದು ಈಸಿಯಾಗಿ ಅರ್ಥ ಆಗುತ್ತೆ, ಓದುವಾಗ ಬೋರ್ ಕೂಡ ಆಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ಒನ್, ಪ್ರಾಕ್ಟೀಸ್ ರೆಗ್ಯುಲರ್ ರಿವಿಷನ್. ಸೊ ರೆಗ್ಯುಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಇವತ್ತೇನೋ ಓದ್ತೀವಿ, ಇವತ್ತು ಇಡೀ ದಿನ ಕೂತ್ಕೊಂಡು ಓದ್ತೀವಿ, ನೆಕ್ಸ್ಟ್ 1 ವೀಕ್ ಏನೂ ಟಚ್ ಮಾಡೋದಿಲ್ಲ, ಆ ಥರ ಇರಬಾರ್ದು. ಸೊ ರೆಗ್ಯುಲರ್ ರಿವಿಷನ್ ಏನಾಗಿರಬೇಕು, ತುಂಬ ಇಂಪಾರ್ಟೆಂಟ್ ಆಗಿರಬೇಕು ಅಂತ. ಸೊ ಅದಕ್ಕೆ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಟೈಮ್ ಟೇಬಲ್ನ ಯಾವ ಥರ ಫಿಕ್ಸ್ ಮಾಡ್ಕೋಬೇಕು, ಇವತ್ತು ಬೆಳಗ್ಗೆಯಿಂದ 2 hours ಏನೋ ಒಂದು ಸಬ್ಜೆಕ್ಟ್ನ ಕವರ್ ಮಾಡಿದ್ವಿ, ಸೊ ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ತೊಗೊಂಡು ಇನ್ನೊಂದು ಯಾವುದೋ ಒಂದು ಸಬ್ಜೆಕ್ಟ್ ಯೂನಿಟಲ್ಲಿ ಯಾವುದೋ ಒಂದು ಟಾಪಿಕ್ನ ಇನ್ನೊಂದು 2 hours ಕವರ್ ಮಾಡಿದ್ದೀವಿ ಅಲ್ವಾ. ಸೊ ಅದನ್ನು ಹಾಗೆ ಕವರ್ ಮಾಡಿ ಬಿಟ್ಬಿಡೋದಲ್ಲ. ಸೊ ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಇವನ್ ನೈಟ್ ರೀಡಿಂಗ್ ಏನಿರುತ್ತೆ ಅಲ್ವಾ, ಆ ಟೈಮಲ್ಲಿ ಏನು ಮಾಡಬೇಕು, ನಾವು ಮಾರ್ನಿಂಗ್ ಕವರ್ ಮಾಡಿರುವಂಥ ಟಾಪಿಕ್ಸ್ ಯಾವುದು, ಸೊ ಅದು ನನಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ನೆನಪಲ್ಲಿದೆ ಅನ್ನೋದನ್ನ ರಿವೈಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ರಿವೈಸ್ ಮಾಡ್ಕೊಳ್ತಾ ಹೋದರೆ ಒಂದು ರೀಡಿಂಗ್ಗಿಂತ ಅದನ್ನ ನೆಕ್ಸ್ಟ್ ರೀಡಿಂಗಲ್ಲಿ ನೆಕ್ಸ್ಟ್ ರಿವೈಸ್ ಮಾಡಿಕೊಂಡ್ರೆ ನಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ, ಮೆಮೊರಿ ಕೂಡ ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಿಯರ್ಲಿ ಒಂದು 15 to 20 ಮಿನಿಟ್ಸನ್ನು ಏನು ಮಾಡಬೇಕು, ರಿವಿಷನ್ಗೆ ಅಂತಲೇ ರಿಸರ್ವ್ ಮಾಡ್ತಾ ಹೋಗಬೇಕು. ಸೊ ವೀಕ್ಲಿ ರಿವಿಷನ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವು ಟೈಮ್ ಟೇಬಲ್, ಇವಾಗ ಮೋಸ್ಟ್ ಕಾಮನ್ ಆಗಿ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಬ್ಲೈಂಡ್ ಆಗಿ ಅಂತೂ ಸ್ಟಡಿ ಮಾಡ್ತಾ ಇರೋದಿಲ್ಲ ಅಲ್ವಾ. ಸೊ ನಮ್ಮ ಕನ್ವೀನಿಯೆಂಟಲ್ಲಿ ನಮಗೆ ಯಾವ ಥರ ಟೈಮ್ ಸೆಟ್ ಆಗುತ್ತೆ ಅನ್ನೋ ಬೇಸಲ್ಲಿ ನಾವು ಟೈಮ್ ಟೇಬಲ್ನ ಹಾಕೊಂಡಿರ್ತೀವಿ. ಸೊ ಆ ಒಂದು ಬೇಸಲ್ಲಿ ಈ ಎಂಟೈರ್ ವೀಕಲ್ಲಿ ಯಾವ ಸಬ್ಜೆಕ್ಟನ್ನು ನಾನು ಎಷ್ಟು ಓದಿದ್ದೀನಿ ಅದನ್ನು ಏನು ಮಾಡಬೇಕು, ವೀಕ್ಲಿ ರಿವೈಸ್ ಮಾಡಬೇಕು. ಸೊ ನೀವೇ ಒಂದು ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಇಲ್ಲ PYQsನ ಸಾಲ್ವ್ ಮಾಡ್ತಾ ಹೋಗಿ, ಟೋಟಲಿ ನೀವು ಅದರಲ್ಲಿ ಏನು ಕವರ್ ಆಗಿದೆ ಅನ್ನೋದನ್ನ ರಿವೈಸ್ ಮಾಡ್ಕೊಳ್ತಾ ಹೋಗಬೇಕು. ಅದರ ಜೊತೆಗೆ ರಿಪಿಟೇಷನ್ನು ಕೂಡ ಇಂಪಾರ್ಟೆಂಟ್. ಸೊ ರಿಪಿಟೇಷನ್ ಅಂತ ಅಂದರೆ ಹೇಳಿದೆ, ರಿವಿಷನ್ ಆ್ಯಂಡ್ ರಿಪಿಟೇಷನ್ ಅಲ್ವಾ. ಸುಮ್ಮನೆ ಒಂದು ಸತಿ ಓದಿ ಆ ಬುಕ್ಕನ್ನು, ಆ ಚಾಪ್ಟರ್ನ ಸೈಡಿಗೆ ಇಡೋ ಬದಲು ಅದನ್ನ ಏನು ಮಾಡಬೇಕು, ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ 10-20 ಬುಕ್ಕನ್ನು ರೆಫರ್ ಮಾಡೋದಕ್ಕಿಂತ ರೆಫರ್ ಮಾಡ್ತಾ ಇರೋ ಒಂದು ಬುಕ್ಕನ್ನು 10 ಸತಿ ಓದಿ ಅಂತ. ಸೊ ಅದರಿಂದ ನಮಗೇನಾಗುತ್ತೆ, ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ 10 ಬುಕ್ ಇಟ್ಕೊಂಡು ಆ ಬುಕ್ಕಲ್ಲಿ ಏನಿದೆ, ಒಂದು ಬುಕ್ಕಲ್ಲಿ ಏನಿದೆ ಅಂತ ನೆನಪೇ ಇಟ್ಕೊಳ್ಳೋಕೆ ಆಗದೆ ಇರೋದಕ್ಕಿಂತ, ಸೊ ಒಂದೇ ಪ್ರಾಪರ್ ಪಬ್ಲಿಕೇಶನ್ ಬುಕ್ಕನ್ನು ಇಟ್ಕೊಂಡು, ಪ್ರಾಪರ್ ಆಥರ್ ಬುಕ್ಕನ್ನು ಇಟ್ಕೊಂಡು ಅದನ್ನು ನಾವು 5 to 10 ಟೈಮ್ಸ್ ಓದಿದರೆ ತಪ್ಪೇನಿದೆ, ಈಸಿಯಾಗಿ ನೆನಪಿರುತ್ತೆ ಅಲ್ವಾ ರಿಪಿಟೇಷನಿಂದ. ಅದಕ್ಕೋಸ್ಕರ ರಿಪಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ಲರ್ನ್ ಥ್ರೂ ಎಕ್ಸಾಂಪಲ್ಸ್ ಅಂತ. ಸೊ ಎಕ್ಸಾಂಪಲ್ಸ್ ಪ್ರೀವಿಯಸ್ ಸ್ಲೈಡಲ್ಲೂ ಕೂಡ ನಾನು ಹೇಳಿದೆ. ಸೊ ಡೇ ಟು ಡೇ ಲೈಫ್ ಏನಿರುತ್ತೆ ಆ ಒಂದು ಎಕ್ಸಾಂಪಲ್ನ ನಾವೇನು ಮಾಡ್ತಾ ಹೋಗಬೇಕು, ಲರ್ನಿಂಗಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸುಮ್ಮನೆ ಥಿಯರಿಟಿಕಲ್ ಬೇಸಲ್ಲಿ ಥಿಯರಿಯಾಗಿ ಕಲಿಯೋದಕ್ಕಿಂತ ಆ ಥಿಯರಿನ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಗೆ ಏನು ಮಾಡ್ಬೋದು, ಅಟ್ಯಾಚ್ ಮಾಡ್ತಾ ಹೋಗ್ಬೋದು ಅಂತ ಅಲ್ವಾ. ಸೊ ಆ ಒಂದು ಎಕ್ಸಾಂಪಲ್ನ ತೊಗೊಂಡು ನಾವು ಕಲಿತಾ ಹೋದರೆ ನಮಗೆ ಬೇಗ ನೆನಪಿರುತ್ತೆ ಅಂತ. ಸೊ ಪ್ರಾಕ್ಟಿಕಲ್ ಬಿಸ್ನೆಸ್ ಎಕ್ಸಾಂಪಲ್ನ ತೊಗೋಬೋದು, ಕಾಮರ್ಸ್ ಅಂತ ಬಂದಾಗ ಅಲ್ವಾ. ಸೊ ಆಮೇಲೆ ಏನು ಮಾಡ್ಬೋದು, ಡೈಲಿ ಲೈಫ್ ಎಕ್ಸಾಂಪಲ್ಸ್ನ ತೊಗೊಳ್ತಾ ಹೋಗ್ಬೋದು. ಸೊ ಆ ಥರ ಮಾಡಿದ್ರೆ ಬರೀ ಥಿಯರಿಯಾಗಿ ಕಲಿಯೋದಕ್ಕಿಂತ ಪ್ರಾಕ್ಟಿಕಲ್ ಕಾನ್ಸೆಪ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್.
PYQs ಅಲ್ವಾ. ಸೊ PYQs ಅಂತ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಂತ. ಸೊ ಅದ್ರ ಪ್ರಾಕ್ಟೀಸ್ ಏನಾಗಿರುತ್ತೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ PYQs ಏನಕ್ಕೆ ಇಂಪಾರ್ಟೆಂಟ್, ನಮಗೆ ಏನಕ್ಕೆ ಅದನ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ, ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಏನು ಮಾಡ್ತೀವಿ ಅಂತ ಅಂದರೆ, ಈಗ ನನ್ನೂ ಸೇರಿಸಿ, ಸೊ ನನಗೂ ಕೂಡ ಏನಿರಲಿಲ್ಲ, ಐಡಿಯಾ ಇರಲಿಲ್ಲ ಯಾವ ಥರ ಈಸಿಯಾಗಿ ಟ್ರಿಕ್ನ ಯೂಸ್ ಮಾಡ್ಬೋದು, ಯಾವ ಥರ ಈಸಿಯಾಗಿ ಕಲಿಬೋದು, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ. ಸೊ ನನಗೂ ಕೂಡ ಐಡಿಯಾ ಇರಲಿಲ್ಲ. ನಾನು ಅದನ್ನೆಲ್ಲ ಆಮೇಲೆ ಗ್ಯಾದರ್ ಮಾಡಿಕೊಂಡು ಒಂದು ಯೂನಿಟ್ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ, ನಾವೀಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀವಿ ಅಂತ ಅಂದರೂ ಸಿಲೆಬಸ್ ತುಂಬ ವಾಸ್ಟ್ ಆಗಿರುತ್ತೆ ಅಲ್ವಾ. ಸೊ ಆ ವಾಸ್ಟ್ ಸಿಲೆಬಸ್ನ ಏನು ಮಾಡಬೇಕು, ಇವಾಗಿನ ಕಾಲದಲ್ಲಿ ಮಾಡರ್ನ್ ಥಿಂಗ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ನಾವು ಹೇಳ್ತೀವಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕನ್ನು ಮಾಡಬೇಕು ಅಂತ. ಸ್ಮಾರ್ಟ್ ವರ್ಕ್ ಅಂತ ಅಂದರೆ ಏನು, ಇರೋ ಬುಕ್ಕಲ್ಲಿ ಒಂದು ವರ್ಡನ್ನು ಬಿಡದೆ, ಒಂದು ಲೆಟರ್ನ ಬಿಡದೆ ಓದ್ತಾ ಇರೋದನ್ನ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವ? 100% ಇಲ್ಲ. ಸೊ ಸ್ಮಾರ್ಟ್ ವರ್ಕ್ ಅಂತ ಅಂದರೆ ಏನು, ಅದಿಷ್ಟರಲ್ಲಿ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನ ಪಿಕ್ ಮಾಡಬೇಕು. ಸೊ ಆ ಇಂಪಾರ್ಟೆಂಟನ್ನು ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅಂತ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಬ್ಲೈಂಡ್ ಆಗಿ? ಸೊ ನನ್ನ ಹತ್ರ ಬುಕ್ ಇದೆ, ಯಾವುದೋ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದ್ದೀನಿ, ಅಷ್ಟು ದೊಡ್ಡ ಬುಕ್ ಇದೆ. ಮೋಸ್ಟ್ ಕಾಮನ್ ಆಗಿ ನಾವು ಈ ಥರ ಕಾಂಪಿಟೇಟಿವ್ ಬರಿತೀವಿ ಅಂದರೆ ದೊಡ್ಡ ದಪ್ಪ ಬುಕ್ಗಳಿರುತ್ತೆ ಅಲ್ವಾ. ಸೊ ಅದರಲ್ಲಿ ನಾನು ಕೂತ್ಕೊಂಡು ಹುಡುಕ್ತಾ ಹೋದರೆ ಯಾವ್ದು ಇಂಪಾರ್ಟೆಂಟ್, ಪೇಜ್ ಟರ್ನ್ ಮಾಡ್ತಾ ಹೋದಾಗೂ ಎಲ್ಲದೂ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಲ್ವಾ. ಮೋಸ್ಟ್ ಕಾಮನ್ ಆಗಿ ನಿಮಗೂ ಕೂಡ ಅನಿಸಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ, ಹೌದಾ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಓಲ್ಡ್ ಕ್ವೆಶನ್ ಪೇಪರ್ನ ರೆಫರ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಒಂದು 10 ಇಯರ್ ಕ್ವೆಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಕರೆಕ್ಟಾಗಿ ಐಡಿಯಾ ಸಿಗುತ್ತೆ. ಆ ಒಂದು ಕ್ವೆಶನ್ ಪೇಪರ್, ಆ ಒಂದು ಕಾನ್ಸೆಪ್ಟ್ ಮೇಲೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಯಾಕೆ, ಸೊ ಮೋಸ್ಟ್ ಕಾಮನ್ ಆಗಿ ರಿಪೀಟೆಡ್ ಕಾನ್ಸೆಪ್ಟ್ ಇರುತ್ತೆ ಅಲ್ವಾ ಕ್ವೆಶನ್ ಪೇಪರಲ್ಲಿ. ಸೊ ಅದೆಲ್ಲದನ್ನು ನಾವು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ, ಯಾವ ಯೂನಿಟಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಐಡಿಯಾ ಸಿಕ್ಬಿಡುತ್ತೆ. ಸೊ ಅದು ಐಡಿಯಾ ಸಿಕ್ತು ಅಂತ ಅಂದರೆ 90% ನಾವು ಎಕ್ಸಾಮ್ನ ಪಾಸ್ ಮಾಡಿದ್ವಿ ಅಂತಲೇ ಅರ್ಥ. ಸೊ ಏನೂ ಐಡಿಯಾನೇ ಇಲ್ಲದೆ ಈಚ್ ವರ್ಡ್ ರೀಡ್ ಮಾಡ್ತಾ ಹೋದರೆ ಏನು ಬೆನಿಫಿಟ್ ಇದೆ? ಏನೂ ಬೆನಿಫಿಟ್ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಓಲ್ಡ್ ಕ್ವೆಶನ್ ಪೇಪರ್ನ ಕಲೆಕ್ಟ್ ಮಾಡಿಕೊಂಡು, ಇಲ್ಲ ಇವಾಗಂತೂ ಎಲ್ಲದು ಕೂಡ ಆನ್ಲೈನ್ ಥ್ರೂ ಅವೈಲಬಲ್ ಇದೆ. ಸೊ ಡೌನ್ಲೋಡ್ ಮಾಡಿಕೊಂಡು ಲಿಸ್ಟ್ ಮಾಡ್ಕೊಳ್ಳಿ, ಯಾವ್ಯಾವ್ದು ಇಂಪಾರ್ಟೆಂಟ್, ಯಾವ ಯೂನಿಟಲ್ಲಿ ಯಾವ್ಯಾವ್ದು ಯೂನಿಟ್. ಇವಾಗ ಬಿಸ್ನೆಸ್ ಫಿನಾನ್ಸ್ ಅಂತ ಬಂದರೆ ಅದರಲ್ಲಿ ಯಾವ್ಯಾವ್ದು ತುಂಬ ರಿಪೀಟ್ ಆಗಿ ಬಂದಿದೆ, ಯಾವ ಕಾನ್ಸೆಪ್ಟನ್ನು ಮತ್ತೆ ಕೇಳಿದ್ದಾರೆ, ಸೊ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ, ಅದರದ್ದು ಚಾರ್ಟ್ಗಳನ್ನು ಕ್ರಿಯೇಟ್ ಮಾಡಿ, ಇಲ್ಲ ಕಾನ್ಸೆಪ್ಟ್ಗಳದ್ದು ಮೈಂಡ್ ಮ್ಯಾಪ್ ಪ್ರಿಪೇರ್ ಮಾಡ್ಕೊಳ್ಳಿ, ಕೀವರ್ಡ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನೀವು ಆ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಟಾಪಿಕ್ ಮೇಲೆ ಜಾಸ್ತಿ ಗ್ರಿಪ್ ಸಿಗ್ತಾ ಹೋಗುತ್ತೆ. ಅವ್ರು ಯಾವುದೇ ಥರ ಅಪ್ಲೈಡ್ ಕ್ವೆಶನ್ ಕೇಳಿದರೂ ಕೂಡ ನೀವೇನಾಗ್ತಾ ಇರ್ತೀರಾ, ಕಾಮನ್ ಆಗಿ ಪ್ರಿಪೇರ್ ಆಗಿರ್ತೀರಾ ಅಂತ. ಸೊ ಎಕ್ಸಾಮ್ ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಮಗೆ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಬೇಕು ನಮಗೆ. ಸೊ ಇವಾಗ ಕಾಮನ್ ಆಗಿ ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ಸ್, ಆರ್ ಕೆಸೆಟ್ UGC ನೆಟ್ ಅಂತ ಬಂದಾಗ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಅದು ನಮಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಯಾವುದಾದ್ರೂ ಒಂದು ಸೋರ್ಸ್ ಬೇಕಲ್ವಾ, ಯಾವ ಥರ ಮೋಡ್ ಆಫ್ ಕಂಡಕ್ಟ್ ಇರುತ್ತೆ, ಮೋಡ್ ಆಫ್ ಕ್ವೆಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ. ಅದಕ್ಕೋಸ್ಕರ ಎಕ್ಸಾಮ್ ಪ್ಯಾಟರ್ನ್ ನಮಗೆ ಅರ್ಥ ಆಗೋದು ಎಲ್ಲಿಂದ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಂದ. ಸೊ ಇವಾಗ ಮೋಸ್ಟ್ ಕಾಮನ್ ಆಗಿ ನಾನೇ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ, ಸೊ ಒಂದು ಯೂನಿಟ್ ಅಂತ ಬಂದಾಗ ಏನು ಮಾಡ್ತಾರೆ ಅವರು, 10 ಕ್ವೆಶನ್ಸ್ನ ಕ್ಯಾರಿ ಮಾಡ್ತಾರೆ ಅಂತ. ಸೊ ಆ ಒಂದು ಯೂನಿಟಿಂದ 10 ಕ್ವೆಶನ್ಸೇ ಬಂದಿದೆ ಅಂತ ಹೇಗೆ ಗೊತ್ತಾಯಿತು? ಬೇಸ್ಡ್ ಆನ್ ದಟ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಬೇಕು, ಅದೆಲ್ಲದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಇದಿಷ್ಟನ್ನು ನಾವು ಮಾಡಿದ್ವಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ನಮಗೇನಾಗುತ್ತೆ, ಕಾನ್ಫಿಡೆನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಅಷ್ಟು ದೊಡ್ಡ ಬುಕ್ಕನ್ನು ನೋಡಿದಾಗ ಅಯ್ಯೋ ಇದನ್ನು ಹೆಂಗಪ್ಪ ಮುಗಿಸೋದು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಅದೇ ಕ್ವೆಶನ್ ಪೇಪರ್ನ ಸರ್ಚ್ ಮಾಡಿ, ಕ್ವೆಶನ್ ಪೇಪರ್ನ ಗ್ಲಾನ್ಸ್ ಮಾಡಿಕೊಂಡು, ಸೊ ಇಂಪಾರ್ಟೆಂಟ್ ಟಾಪಿಕ್ನ ನೀವೇನಾದ್ರು ಲಿಸ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಇಷ್ಟು ದೊಡ್ಡ ಬುಕ್ಕಲ್ಲಿ ಇಷ್ಟೇ ಅಲ್ವಾ ಇಂಪಾರ್ಟೆಂಟ್, ಆರಾಮಾಗಿ ಓದ್ಬಿಡ್ಬೋದು ಬಿಡು ಅಂತ ಫೀಲ್ ಆಗುತ್ತೆ ಅಲ್ವಾ. ಸೊ ಕಾನ್ಫಿಡೆನ್ಸ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್, ಟೀಚ್ ಅದರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಕೇಳಿ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಸೆಲ್ಫ್ ಸ್ಟಡಿ ಮಾಡ್ತೀವಿ, ಅಂಡರ್ಸ್ಟುಡ್. ಯಾಕೆ ಅಂತ ಅಂದರೆ ನಮ್ಮ ಪಾಡಿಗೆ ನಾವು ಓದ್ಕೋಬೇಕು, ಕಾಮನ್ ಆಗಿ ನಮಗೇನೋ ಬೇಕು, ನನಗೆ ಯಾವುದೋ ಒಂದು ಜಾಬ್ ಬೇಕು, ನಾನು ಎಫರ್ಟ್ ಹಾಕಬೇಕು ಅನ್ನೋದು ಕಾಮನ್ ಆಗಿರುತ್ತೆ. ಆದರೆ ನಾನೇನು ಕಲಿತಾ ಇದ್ದೀನಿ ಅನ್ನೋದನ್ನು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ನಮಗೆ ನೆನಪು ಜಾಸ್ತಿ ಇರುತ್ತೆ. ಬೇರೆ ಏನೋ ಬೇಡ, ನಂದೇ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಸೊ ನಾನು ಸಿಂಗಲ್ ಆಗಿ ಕೂತ್ಕೊಂಡು ಸ್ಟಡಿ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರೋದಕ್ಕೂ
ಅದನ್ನೇ ತೊಗೊಂಡೋಗಿ ನೆಕ್ಸ್ಟ್ ಡೇ ನಾನು ಕ್ಲಾಸಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ, ಸೊ ಅದು ನನಗೆ ಜಾಸ್ತಿ ನೆನಪಿರುತ್ತೆ. ಇವಾಗ ನನ್ನ ಸ್ಟಡಿ ಡೇಸಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೆ, ಓದ್ತಿದ್ದೆ, ನೋಟ್ಸ್ ಮಾಡ್ತಿದ್ದೆ, ಕೀ ಪಾಯಿಂಟ್ಸ್ ರೆಡಿ ಮಾಡ್ಕೊಳ್ತಿದ್ದೆ. ಬಟ್ ನೆಕ್ಸ್ಟ್ ಒಂದು ವಾರ ಬಿಟ್ಟು ನಾನು ಈ ಎಂಟೈರ್ ವೀಕಲ್ಲಿ ಏನು ಓದಿದ್ದೆ ಅಂತ ಗ್ಲಾನ್ಸ್ ಮಾಡೋಕ್ಕೆ ಹೋದರೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನೆನಪಿರ್ತಿತ್ತು, ಕೆಲವೊಂದು ಪಾಯಿಂಟ್ಸ್ ಮರ್ತೋಗ್ತಿತ್ತು. ಯಾಕೆ? ನಾನು ಒಬ್ಬಳೇ ಸೈಲೆಂಟಾಗಿ ಕೂತ್ಕೊಂಡು ಓದ್ತಾ ಇರ್ತಿದ್ದೆ. ಅದನ್ನು ನೆಕ್ಸ್ಟ್ ನಾನು ಯಾರಿಗೂ ಶೇರ್ ಮಾಡ್ಕೊಳ್ತಿರ್ಲಿಲ್ಲ, ಯಾರ ಹತ್ರನೂ ಡಿಸ್ಕಸ್ ಮಾಡ್ತಿರ್ಲಿಲ್ಲ ಅಲ್ವಾ ನಾನು, ಅದಕ್ಕೋಸ್ಕರ ಮರ್ತು ಹೋಗ್ತಿತ್ತು. ಬಟ್ ಇವಾಗ ನಾನೇನು ಕಾಮನ್ ಆಗಿ ಟೀಚಿಂಗ್ ಫೀಲ್ಡ್ ಏನಿದ್ದೀನಿ, ಇವಾಗ ಕಾಮನ್ ಆಗಿ ನಾನೇನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸೊ ನನಗೆ 100% ನೆನಪಿರುತ್ತೆ. ಯಾಕೆ? ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಓದ್ತೀನಿ, ನಾಳೆ ಯಾವ ಟಾಪಿಕ್ನ ಕ್ಲಾಸ್ ಮಾಡಬೇಕು, ಏನೇನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಸೊ ಎಷ್ಟನ್ನು ಕವರ್ ಮಾಡಬೇಕು, ನನಗೆ ಕೊಡೋ 1 ಅವರಲ್ಲಿ ಎಷ್ಟನ್ನು ಕವರ್ ಮಾಡಬೇಕು, ನಾನು ಎಲ್ಲ ಅದನ್ನು ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಅದೇನಾಗಿರುತ್ತೆ, ನಾನು ಪ್ಲ್ಯಾನ್ ಮಾಡುವಾಗ ಥಿಯರಿ ಬೇಸ್ಡ್ ಆಗಿರುತ್ತೆ ಅಲ್ವಾ, ಸೊ ಅದನ್ನು ನೆಕ್ಸ್ಟ್ ಡೇ ನಾನು ಕ್ಲಾಸ್ ರೂಮಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಸೊ ನಾನು ಅಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೋಸ್ಟ್ ಕಾಮನ್ ಆಗಿ ನನಗೆ ಅದು ಯಾವ ಕಾರಣಕ್ಕೂ ಮರೆಯೋದೇ ಇಲ್ಲ. ಯಾಕೆ? ನಾನು ಅದನ್ನ ಸ್ಟ್ರೆಸ್ಫುಲಿ ಎಫರ್ಟ್ ಹಾಕಿ ನಾನು ಪ್ರಿಪೇರ್ ಆಗಿ ಅದನ್ನು ಅಲ್ಲೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ನಾನು ಶೇರ್ ಮಾಡಿ ಇರ್ತೀನಿ ಅಲ್ವಾ. ಸೊ ಆ ಶೇರ್ ಮಾಡೋದು ಕೂಡ ನಮಗೆ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಟೀಚ್ ಮಾಡುವಾಗ ನಾವು ಓದುವಾಗ ಕೆಲವೊಂದನ್ನು ಸ್ಕಿಪ್ ಮಾಡ್ತೀವಿ. ಅದೇ ಬೇರೆಯವ್ರಿಗೆ ನಾವು ಟೀಚ್ ಮಾಡಬೇಕು, ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಪಾಯಿಂಟ್ಸನ್ನು ಗ್ಯಾದರ್ ಮಾಡಿಕೊಂಡು ನಾವು ಅಷ್ಟು ನೀಟಾಗಿ ಪ್ರಿಪೇರ್ ಆಗಿ ಬೇರೆಯವ್ರಿಗೆ ಟೀಚ್ ಮಾಡ್ತೀವಿ ಅಲ್ವಾ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ನಾವೇನು ರೆಡಿ ಆಗಿದ್ದೀವಿ, ಏನು ಪ್ರಿಪೇರ್ ಆಗಿದ್ದೀವಿ, ಬೇರೆಯವ್ರ ಜೊತೆಗೆ ಡಿಸ್ಕಸ್ ಮಾಡಬೇಕು. ಆ ಡಿಸ್ಕಷನಿಂದ ನಮಗೆ ಏನಾಗಿರುತ್ತೆ, ತುಂಬ ನೆನಪಿರುತ್ತೆ ಅಂತ, ತುಂಬ ನೆನಪಿಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ, ನಾವು ಪರ್ಫೆಕ್ಟ್ ಆಗ್ತಾ ಹೋಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಅದನ್ನ ಏನು ಮಾಡಬೇಕು, ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಸೊ ಟೀಚಿಂಗ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ, ಟೀಚಿಂಗಿಂದ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಇನ್ನೊಂದನ್ನು ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಏನು ಅಂತ ಅಂದರೆ ಐಡೆಂಟಿಫೈ ವೀಕ್ ಏರಿಯಾಸ್ ಅಂತ. ನಾವು ಬೇರೆಯವ್ರಿಗೆ ಟೀಚ್ ಮಾಡ್ತಾ ಇರುವಾಗ ಯಾವ ಟಾಪಿಕಲ್ಲಿ ನಾವು ಇವಾಗ ನಾನೇನು ಟೀಚ್ ಮಾಡ್ತಾ ಇರ್ತೀನಿ, ಯಾವ ಟಾಪಿಕಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ಎಷ್ಟು ಎಫೆಕ್ಟಿವ್ ಆಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ. ಅದೇ ನಾನೇನಾದರೂ ಪರ್ಫೆಕ್ಟ್ ಇಲ್ಲ, ಆ ಟಾಪಿಕಲ್ಲಿ ನನಗೇ ಏನಾದರೂ ಕನ್ಫ್ಯೂಷನ್ ಇದೆ ಅಂತ ಅಂದರೆ ಸೊ ಆ ಕ್ಲಾಸ್ ರೂಮನ್ನು ಮ್ಯಾನೇಜ್ ಮಾಡೋದು ತುಂಬ ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಸೊ ಅಲ್ಲಿ ಏನು ಗೊತ್ತಾಯಿತು, ವೀಕ್ ಏರಿಯಾ ಗೊತ್ತಾಯಿತು. ಅಂದರೆ ನಾನು ಯಾವುದ್ರಲ್ಲಿ ಪರ್ಫೆಕ್ಟ್ ಇದ್ದೀನಿ, ಯಾವುದ್ರಲ್ಲಿ ಇನ್ನೂ ಪರ್ಫೆಕ್ಟ್ ಆಗಬೇಕು. ಸೊ ನನ್ನ ವೀಕ್ನೆಸ್ ಏನಾಯಿತು ಅಲ್ಲಿ ರಿವೀಲ್ ಆಯಿತು ಅಲ್ವಾ. ಸೊ ಅದು ಯಾರಿಗೆ ಪ್ಲಸ್ ಪಾಯಿಂಟ್, ಅದು ನನಗೇನೆ ಪ್ಲಸ್ ಪಾಯಿಂಟ್. ಸೊ ನೆಕ್ಸ್ಟ್ ಡೇ ನಾನು ಏನು ಮಾಡ್ತೀನಿ, ಇನ್ನೂ ಫೋಕಸ್ ಮಾಡಿ ಪ್ರಿಪೇರ್ ಆಗ್ತಾ ಇರ್ತೀನಿ ಅಂತ. ಸೊ ನನ್ನ ನಾಲೆಜ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒನ್, ಯೂಸ್ ಚಾರ್ಟ್ಸ್ ಆ್ಯಂಡ್ ಟೇಬಲ್ಸ್. ಸೊ ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ಇದನ್ನು, ಚಾರ್ಟ್ಸನ್ನು ಯೂಸ್ ಮಾಡಿ ಟೇಬಲ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಕಂಪ್ಯಾರಿಸನ್ ಚಾರ್ಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಬೇಗ ನೆನಪಿರುತ್ತೆ, ಕಲಿಯೋಕ್ಕೂ ಈಸಿ ಆಗುತ್ತೆ ಅಂತ. ಸೊ ಸಮರೈಸ್ ದ ಲೆಂತಿ ಆನ್ಸರ್. ಸೊ ತುಂಬ ಪೇಜ್ಗಟ್ಟಲೆ ಇರೋ ಆನ್ಸರ್ನ ನಾವೇನು ಮಾಡ್ಕೋಬೇಕು, ಆ ಪೇಜ್ ಹತ್ರ ಒಂದೊಂದು ಪೇಜ್ 1 or 2 ಪೇಜ್ ಇರೋ ಕಾನ್ಸೆಪ್ಟನ್ನು ಏನು ಮಾಡಬೇಕು, 4 to 5 ಸೆಂಟೆನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಈಸಿ ಆಗುತ್ತೆ ಅಂತ. ಸೊ ರೀಕಾಲ್ ಮಾಡೋಕ್ಕೆ, ರಿವಿಷನ್ ಮಾಡೋಕ್ಕೆ ಪ್ರೀವಿಯಸ್ ಸ್ಲೈಡಲ್ಲೂ ಕೂಡ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಸ್ಟೇ ಕನ್ಸಿಸ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್, ಕನ್ಸಿಸ್ಟೆಂಟ್ ಆಗಿರಬೇಕು. ಸೊ ಕನ್ಸಿಸ್ಟೆಂಟ್ ಅಂತ ಅಂದರೆ ಏನು, ಕನ್ಸಿಸ್ಟೆನ್ಸಿ ಅಂತ ಅಂದರೆ ಏನು, ರೆಗ್ಯುಲಾರಿಟಿ ಅಂತ ಅಲ್ವಾ. ಸೊ ರೆಗ್ಯುಲರ್ ಆಗಿ ಸ್ಟಡಿ ಮಾಡಬೇಕು. ಇವತ್ತು ಸ್ಟಡಿ ಮಾಡಿದೆ, ಗ್ಯಾಪ್ ತೊಗೊಂಡೆ, ನಾಳೆ ಗ್ಯಾಪ್ ತೊಗೊಂಡೆ, ನಾಡಿದ್ದು ಸ್ಟಡಿ ಮಾಡಿದೆ, ಆ ಥರದಲ್ಲಿ ಇರಬಾರ್ದು. ಸೊ ಇಲ್ಲ, ಎಕ್ಸಾಮಿಗೆ ಇನ್ನೂ ಸುಮಾರು ಟೈಮ್ ಇದೆ, ಸೊ ಕೆಸೆಟನ್ನು ಅಕ್ಟೋಬರಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, ನಾವಿನ್ನೂ ಮೇಲಿದ್ದೀವಿ, ಇನ್ನೂ ಬೇಕಾದಷ್ಟು ಟೈಮ್ ಇದೆ ಬಿಡು ಕಲಿಯೋಣ, ಆ ಥರ ಕಾನ್ಸೆಪ್ಟ್ ಬೇಡವೇ ಬೇಡ, ತಲೆಯಿಂದ ತೆಗ್ದಾಕ್ಬಿಡಿ ಆ ಥರ ಕಾನ್ಸೆಪ್ಟನ್ನು. ಸೊ ಓದಿ, 1 hour ಕೂತ್ಕೊಳ್ತೀರಾ, 2 hours ಕೂತ್ಕೊಳ್ತೀರಾ, ನಿಮಗೆ ಎಷ್ಟು ಟೈಮ್ ಪರ್ಮಿಟ್ ಆಗುತ್ತೆ ಅಷ್ಟು ಟೈಮ್ ಕೂತ್ಕೊಳ್ಳಿ. ಬಟ್ ಆ ಕೂತ್ಕೊಂಡಿರೋ ಟೈಮನ್ನು ಪರ್ಫೆಕ್ಟಾಗಿ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದಿನ ಫುಲ್ಲು ಕೂತ್ಕೊಂಡು ಓದೋದು, ನೆಕ್ಸ್ಟ್ ಡೇ 1 hour ಕೂಡ ಸ್ಪೆಂಡ್ ಮಾಡೋದಿಲ್ಲ ಸ್ಟಡೀಸ್ಗೆ, ಆ ಥರ ಬೇಡ. ರೆಗ್ಯುಲರ್ ಆಗಿರಲಿ, ಇವತ್ತೊಂದು 2 hours, ನಾಳೆ ಒಂದು 2 hours, ನಾಡಿದ್ದು 3 hours, ಆ ಥರದಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಮತ್ತು ರೆಗ್ಯುಲಾರಿಟಿನ ಮೇಂಟೈನ್ ಮಾಡ್ತಾ ಹೋಗಿ ಅಂತ. ಸೊ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್. ಅದು ಬೇಸಿಕ್ ಕಾನ್ಸೆಪ್ಟ್, ಅದನ್ನ ಹೇಳೋದೇ ಬೇಡ. ಇಲ್ಲ, ನೀವು ಟೈಮ್ ಟೇಬಲ್ ಹಾಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿ, ಅದನ್ನು ಹೇಳಬೇಕು. ಇವಾಗ ನೀವು ಅದನ್ನ ರೆಡಿ ಮಾಡ್ಕೊಳ್ತೀರಾ ಅಂತ ಅಂದರೆ ಯು ಆರ್ ನಾಟ್ ಫಿಟ್ ಫಾರ್ ದ ಕಾಂಪಿಟೇಟಿವ್ ಫೀಲ್ಡ್ ಅಂತಲೇ ಅರ್ಥ.
ನೀವು ಯಾವ ಕಾರಣಕ್ಕೂ ಫಿಟ್ ಇರೋದಿಲ್ಲ ಕಾಂಪಿಟೇಟಿವ್ ಫೀಲ್ಡ್ಗೆ. ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಬುಕ್ಕನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಟೈಮ್ ಟೇಬಲ್ ಮತ್ತು ಸ್ಟ್ರಾಟಜಿ ಅನ್ನೋದು ಇರಲೇಬೇಕು. ಯಾವ ಥರ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು, ಯಾವ ಸಬ್ಜೆಕ್ಟ್ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು, PYQ ಸಾಲ್ವ್ ಮಾಡೋಕ್ಕೆ ಯಾವ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೋಬೇಕು, ಸೊ ಯಾವ ಥರದಲ್ಲಿ ಅದೆಲ್ಲದು ಪರ್ಫೆಕ್ಟ್ ಪ್ಲ್ಯಾನ್ ಇರಲೇಬೇಕು. ಸೊ ಟೈಮ್ ಟೇಬಲ್ ಇಲ್ಲ, ಸ್ಟ್ರಾಟಜೀಸ್ ಇಲ್ಲ, ಸುಮ್ಮನೆ ಒಂದು ರಾಶಿ ಬುಕ್ಕನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಯಾವ ಕಾರಣಕ್ಕೂ ಕೂಡ ಅದೇನಾಗೋದಿಲ್ಲ, ಬೆನಿಫಿಟ್ ಆಗೋದಿಲ್ಲ. ಸೊ ಏನೇ ಮಾಡ್ತೀವಿ ಅಂತ ಅಂದರೂ ಒಂದು ಟೈಮ್ ಟೇಬಲ್ ಮತ್ತು ಸ್ಟ್ರಾಟಜಿ ಬೇಸ್ ಮಾಡಿದರೆ ಅದೇನಾಗಿರುತ್ತೆ, ಇಟ್ ವಿಲ್ ಗಿವ್ ಪರ್ಫೆಕ್ಟ್ನೆಸ್ ಅಂತ. 100% ಪರ್ಫೆಕ್ಟ್ ಆಗಿರುತ್ತೆ, 100% ಇಟ್ ವಿಲ್ ಗಿವ್ ದ ಸಕ್ಸಸ್ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ತನಕನೂ ಯಾವ್ಯಾವ ಥರ ಟಿಪ್ಸನ್ನು ಫಾಲೋ ಮಾಡ್ಬೋದು, ಯಾವ್ಯಾವ ಥರ ಸ್ಟ್ರಾಟಜೀಸ್ನ ಫ್ರೇಮ್ ಮಾಡ್ಕೋಬೋದು ಟು ಗೆಟ್ ಸಕ್ಸಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ KCET ಎಕ್ಸಾಮ್ ಆಗಿರ್ಬೋದು, UGC ನೆಟ್ ಎಕ್ಸಾಮ್ ಆಗಿರ್ಬೋದು. ಸೊ ಎಲ್ಲ ಅದನ್ನು ಹೇಳಿದ್ದೀನಿ. ಅದ್ರ ಜೊತೆಗೆ ನಾನು ಯಾವ ಥರ ಸ್ಟ್ರಾಟಜೀಸ್ನ ಫಾಲೋ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ಏನು ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ಇದೇ ಥರ ಟಿಪ್ಸನ್ನು, ನನಗೆ ಗೊತ್ತಿರೋವಂಥ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ್ಯಾವ ಟಾಪಿಕ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಈಸಿಯಾಗಿ ಅರ್ಥ ಆಗೋ ಥರ, ನಿಮಗೆ ಅರ್ಥ ಆಗೋ ಥರ ಈಸಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ರೀಚ್ ಆಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯಾವ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗದೇ ಇರೋದಿಲ್ಲ ನೀವು ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ನನ್ನ ಕಾನ್ಫಿಡೆನ್ಸ್ನ ನಿಜ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್. Thank you for watching. Thank you everyone.